ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಇವತ್ತಿನ ವ್ಲಾಗಲ್ಲಿ ಥರ್ಸ್ಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಥರ್ಸ್ಡೇ ವ್ಲಾಗಲ್ಲಿ ಏನೇನೆಲ್ಲ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನು ಬೆಳಗ್ಗೆನೇ ಒಳಗಡೆ ಬಂದು ಕಸ ಎಲ್ಲ ಗೂಡಿಸ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿದ್ಮೇಲೆ ನಂದು ಟಿಫನ್ ಕೆಲಸ ಆಗೋದು. ನಾನು ಫ್ರೆಶ್ ಅಪ್ ಆಗಿ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಈಗ ಏನು ತಿಂಡಿ ಮಾಡೋಣ ಅಂತ ನೈಟೇ ಪ್ಲ್ಯಾನ್ ಮಾಡಿದ್ದೆ. ಈಗ ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಜೋಳದ ರೊಟ್ಟಿ ಹಾಗೆ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ. ತರಕಾರಿ ಅಂದರೆ ಬೀನ್ಸ್ ಹಾಗೆ ಕ್ಯಾಪ್ಸಿಕಮ್ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಈಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ರೊಟ್ಟಿ ಯಾರಿಗೆ ಬರಲ್ಲ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತೀನಿ ಅಂತ. ಈಗ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ರೋಸ್ಟ್ ಆದಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಆದಮೇಲೆ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆನಿಯನ್ನು ನೀಟಾಗಿ ರೋಸ್ಟ್ ಆಗೋದೇನು ಬೇಡ, ಹಸಿ ವಾಸನೆ ಹೋದರೆ ಸಾಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವೆರಡು ಚೆನ್ನಾಗಿ ಬೆಂದ ಮೇಲೆ ನಾನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಿಷ್ಟು ಹಾಕಿ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ನಾನು ತರಕಾರಿ ಆ್ಯಡ್ ಮಾಡ್ಕೊಳ್ತೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಪಲ್ಯಕ್ಕಂದರೆ. ಸೊ ನಾನು ಫುಲ್ಲು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ, ಟೊಮೊಟೊ ಆಗಲಿ ಎಲ್ಲನೂ. ಈಗ ಕ್ಯಾಪ್ಸಿಕಮ್ಮು ಬೀನ್ಸು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಇವಾಗ ಹಾಕ್ಕೊಳ್ತೀನಿ. ಇದು ಅಷ್ಟೇ ಸ್ವಲ್ಪ ಈಗ ಎಣ್ಣೆಲಿ ಇದು ರೋಸ್ಟ್ ಮಾಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ತಕ್ಷಣ ತರಕಾರಿ ಹಾಕಿ ನೀರು ಹಾಕಿದ್ರೆ ಟೇಸ್ಟೇ ಇರೋಲ್ಲ. ಈಗ ನೀಟಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಅದು ನೀಟಾಗಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಎಲ್ಲನೂ ಅಂಟ್ಕೊಂಡಿರುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನಿಮಗೆ ಒಂದು ಐಡಿಯಾ ಇರುತ್ತಲ್ವ, ಈಗ ಬೀನ್ಸಿಗೆ ಒಂದು ಸ್ವಲ್ಪ ಎಷ್ಟು ನೀರು ಹಾಕಿದ್ರೆ ಬೇಯ್ಬೋದು ಅಂತ. ಸೊ ಅಷ್ಟನ್ನು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಸಾಲ್ಟ್ ಎಲ್ಲ ಹಾಕಿರ್ತೀರ. ನೀರು ಹಾಕೋದ್ರಿಂದ ಎಲ್ಲದಕ್ಕೂ ಅಡ್ಜಸ್ಟ್ ಆದಮೇಲೆ ಫೈನಲಾಗಿ ನಿಮಗೆ ಪಲ್ಯ ಯಾವ ರೀತಿ ಬಂದಿದೆ ಅಂತಲೂ ಕೂಡ ನಾನು ತೋರಿಸ್ತೀನಿ. ಇವಾಗ ನೀಟಾಗಿ ನೀರು ಹಾಕಿ ಮುಚ್ಚಿಬಿಟ್ರೆ ಅದು ನೀರೆಲ್ಲ ಹೀರ್ಕೊಂಡು ಬೀನ್ಸ್ ಎಲ್ಲ ಬೆಂದೋಗುತ್ತೆ. ಅದಾದಮೇಲೆ ಅದು ಬೇಯ್ತಾ ಇರಲಿ. ಸೊ ಇವಾಗ ನಾನು ನಿಮಗೆ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು 1 ಲೋಟ ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ, ಅಂದರೆ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಹಾಕಿ ಅದು ಸಾಲ್ಟ್ ಕರಗಿದ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ಇದು ಒಂದು ಕುದಿ ಬಂದ ಮೇಲೆ ನಾನು ಆಮೇಲೆ ಜೋಳದ ಹಿಟ್ಟನ್ನು ಏನು ಮಾಡ್ತೀನಿ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಮುದ್ದೆ ಮಾಡೋರಿಗೆ ಒಂದು ಐಡಿಯಾ ಇರುತ್ತೆ. ಸೊ ಮುದ್ದೆ ಮಾಡುವಾಗ ನಿಮಗೆ ಯಾವ ಒಂದು ಕನ್ಸಿಸ್ಟೆನ್ಸಿಲಿರುತ್ತೋ ಹಿಟ್ಟು ಅದಕ್ಕೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಮಾಡ್ತಾಯಿದ್ದೀನಿ, ಹಾಗೆ ನೋಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಅಂತ ಅನಿಸಿದ್ರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟಕ್ಕಾದಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡಬೇಕು. ಈಗ ತಣ್ಣಗಾದಮೇಲೆ ಸ್ವಲ್ಪ ನೀರು ಸ್ವಲ್ಪ ಹಿಟ್ಟು ಎರಡೂ ಮಿಕ್ಸ್ ಮಾಡಿಕೊಂಡು ನೀವು ಚಪಾತಿನ ಯಾವ ರೀತಿ ನೀವು ಮಿತ್ಕೊಳ್ತೀರೋ ಅದೇ ರೀತಿನೇ ಇವಾಗ ನೀವು ಮಿತ್ಕೊಳ್ಬೇಕು. ನಿಮಗೆ ಗಟ್ಟಿ ಬೇಕು ಅಂತ ಅಂದರೆ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಬಾರ್ದು. ರೊಟ್ಟಿ ಮೀಡಿಯಮ್ ಆಗಿರಲಿ ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಚಪಾತಿ ಥರ ನಾದ್ಕೋಬೇಕು. ಈಗ ಇಲ್ಲಿ ಎಲ್ಲನೂ ಹೀರ್ಕೊಂಡಿದೆ, ಪಲ್ಯ ಕೂಡ ಬೆಂದಿದೆ. ಸೊ ಈಗ ನಾನು ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಎಂಡಲ್ಲೇ ಹಾಕ್ಕೊಳ್ತೀನಿ. ನೀಟಾಗಿ ತರಕಾರಿ ಎಲ್ಲ ಬೆಂದಾದಮೇಲೆ ಕಾಯಿ ತುರಿ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಓಕೆ, ಇವಾಗ ಇದು ಪಲ್ಯ ಕೂಡ ರೆಡಿ ಆಯಿತು. ನೀರಿದೆ ಅಂತ ಏನಾದರೂ ಅನಿಸಿದ್ರೆ ನೀವು ಆ ಕಡೆ ಪಕ್ಕದಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಅದು ಎಲ್ಲ ನೀರಿರೋವರೆಗೂ ನೀವು ಇಟ್ಕೊಳ್ಬೋದು. ನಾನಿವಾಗ ಅದೇ ಮಾಡ್ತಾಯಿದ್ದೀನಿ, ಯಾಕಂದರೆ ಇವಾಗ ರೊಟ್ಟಿ ತಟ್ಟಬೇಕಲ್ವ. ಸೊ ಆ ಕಡೆ ಪಕ್ಕದಲ್ಲಿ ಸಿಮ್ಮಾಗಿ ಇಟ್ಬಿಟ್ಟು ಆ ಕಡೆ ಇಟ್ಬಿಡ್ತೀನಿ, ನೀರೆಲ್ಲ ಹೀರ್ಕೊಳ್ಳುತ್ತೆ. ಇವಾಗ ನಾನು ರೊಟ್ಟಿ ತಟ್ಟೋದನ್ನ ತೋರಿಸ್ತಾ ಇದ್ದೀನಿ. ಈಗ ರೊಟ್ಟಿ ನಾನು ಯಾವ ರೀತಿ ನಾದ್ಕೊಳ್ತಿದ್ದೀನೋ ಈ ಥರನೇ ನಾದ್ಕೊಳ್ಬೇಕು. ಆವಾಗ ನೀವು ರೊಟ್ಟಿ ರಿಸಲ್ಟ್ ಇವಾಗಲೇ ಗೊತ್ತಾಗುತ್ತೆ. ಇಲ್ಲಾಂದರೆ ಸೈಡಿಗೆಲ್ಲ ಬಿಡ್ಕೊಂಡ್ಬಿಡುತ್ತೆ ರೊಟ್ಟಿ ತಟ್ಟುವಾಗ. ಹಂಗಾಗಿ ಚೆನ್ನಾಗಿ ನಾದ್ಕೊಂಡು ನೀವು ರೊಟ್ಟಿನ ತೊಗೊಳ್ಬೇಕು. ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ಅದೇ ರೀತಿಯೇ ನೀವು ಟ್ರೈ ಮಾಡಬೇಕು. ನಿಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಹಾಗೆ ತಟ್ಬೋದು. ಈಗ ಈ ಥರ ತಟ್ಟಬೇಕಾದ್ರೆ ಸೈಡಿಗೆಲ್ಲ ಎಳೆ ಎಲ್ಲ ಬಿಡ್ಕೊಂಡ್ಬಿಡುತ್ತೆ. ಹಂಗಾಗಿ ನೀವು ಸ್ಟಾರ್ಟಿಂಗೇ ಚೆನ್ನಾಗಿ ನಾದ್ಕೊಳ್ಬೇಕು ಅಂತ ನಾನು ಹೇಳಿದ್ದು. ನಿಮಗೆ ತಟ್ಟೋದ್ರಲ್ಲೇ ಈಸಿ ಆಗುತ್ತೆ ಅಂದರೆ ತಟ್ಬೋದು. ನಾನು ಎಂಡಲ್ಲಿ ಒಂದು ಸ್ವಲ್ಪ 1-2 ಸುತ್ತು ಈ ರೀತಿ ಚಪಾತಿ ಯಾವ ರೀತಿ ಮಾಡ್ಕೊಳ್ತೀನೋ ಅದೇ ರೀತಿ ಮಾಡ್ಕೊಳ್ತೀನಿ. ಸೊ ನಾನು ಎಷ್ಟು ತೆಳುವಾಗಿ ಮಾಡಿದ್ದೀನಿ ಅಂತಲೂ ನಾನು ನಿಮಗೆ ತೋರಿಸ್ತೀನಿ.
ನೋಡ್ತಾ ಇರ್ಬೋದು ನೀವು. ರೊಟ್ಟಿ ತಟ್ಟುವಾಗ ಕೆಳಗಡೆ ಹಿಟ್ಟು ಹಾಕಿ ರೊಟ್ಟಿ ತಟ್ಟಬೇಕು, ಚಪಾತಿ ಥರ ಮೇಲೆ ಹಿಟ್ಟು ಹಾಕಿ ತಟ್ಟಬಾರ್ದು. ನೀವು ಆಲ್ರೆಡಿ ನೋಡಿರ್ತೀರ. ಅದು ಡೌಟ್ ಅನಿಸಿದ್ರೆ ನೀವು ರಿವೈಂಡ್ ಮಾಡ್ಕೊಂಡು ನೋಡ್ಬೋದು ವಿಡಿಯೋ. ಈಗ ರೊಟ್ಟಿ ಹಾಕಬೇಕಾದ್ರೆ ಹಂಚ್ ಮೇಲೆ ನಾನು ಯಾವ ರೀತಿ ತೊಗೊಳ್ತಾ ಇದ್ದೀನೋ ಅದೇ ರೀತಿಯೇ ಹಂಚ್ ಮೇಲೆ ಹಾಕಬೇಕು. ಯಾಕಂತಂದರೆ ಕೆಳಗಡೆ ಹಿಟ್ಟು ಹಾಕಿ ರೊಟ್ಟಿ ತಟ್ಟಿರ್ತೀವಿ, ಸೊ ಅದು ಮೇಲ್ಗಡೆ ಬರಬೇಕು. ನೋಡಿ ನಾನು ಯಾವ ರೀತಿ ಎತ್ತಾಕಿದ್ದೀನಿ ಅಂತ 2 ಸರಿನೂ ತೋರಿಸಿದ್ದೀನಿ. ನೀವು ವಿಡಿಯೋ ರಿವೈಂಡ್ ಮಾಡ್ಕೊಂಡು ನೋಡ್ಬೋದು. ರೊಟ್ಟಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ. ಅದು ಬೆಂದಿದ್ರೆ ಹಂಚಿಂದ ಅದೇ ಎದ್ದೇಳುತ್ತೆ. ಈ ರೀತಿ ನೀವೊಂದು ಸೌಟಲ್ಲಿ ಈ ರೀತಿ ಅಂದ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ನೀವು ಬಟ್ಟೆಯಲ್ಲಿ ಚಿಕ್ಕ ಬಟ್ಟೆ ತಗೊಂಡು ನೀರಲ್ಲಿ ಹತ್ಕೊಂಡು ಇದ್ರ ಮೇಲೆ ನೀವು ಸವರ್ಕೊಳ್ಬೋದು ಬಟ್ಟೆಯಲ್ಲಿ. ನನಗೆ ಕೈ ರೂಢಿ ಇದೆ, ಹಂಗಾಗಿ ಕೈಯಲ್ಲೇ ನೀರಲ್ಲಿ ಹಿಂಗೆ ಅಂದ್ಕೊಂಡು ಹಾಕ್ತೀನಿ. ಇಲ್ಲಿ ಏನಕ್ಕೆ ನೀರು ಹಾಕ್ತಿದ್ದೀವಿ ಅಂದರೆ ನಾವು ಕೆಳಗಡೆ ಹಿಟ್ಟು ಹಾಕ್ಬಿಟ್ಟು ತಟ್ಟಿರ್ತೀವಲ್ಲ, ಅದು ವೈಟಾಗಿರುತ್ತೆ. ಹಂಗಾಗಿ ನಾವು ನೀರು ಹಾಕಿದ್ರೆ ಅದು ರೊಟ್ಟಿ 2 ಸರಿ ಹೋಗುತ್ತೆ. ಇದೇ ರೀತಿಯೇ ಚಪಾತಿ ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ರೀತಿಯೇ ಬೇಯಿಸ್ಕೊಳ್ಬೇಕು ರೊಟ್ಟಿನೂ. ಓಕೆ, ಇಷ್ಟೇ ರೊಟ್ಟಿ ಪಲ್ಯ 2 ರೆಸಿಪಿ ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದೆ ಅಂತ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಮಗೆ ಈ 2 ನನಗೆ ರೆಸಿಪಿನ ಮತ್ತೆ ಹೇಳ್ಕೊಟ್ಟಿದ್ದು. ನಂಗೆ ರೊಟ್ಟಿ ಮುಂಚೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಸೊ ನಮ್ಮ ಕಡೆ ಎಲ್ಲ ರೊಟ್ಟಿ ಎಲ್ಲ ಇರಲಿಲ್ಲ, ರಾಗಿ ಮುದ್ದೆ ಅಷ್ಟೇ. ಸೊ ನಮ್ಮ ಅತ್ತೆ ಈ ಮದುವೆ ಆಗಿ ಬಂದಮೇಲೆ ನಮ್ಮ ಅತ್ತೆನೇ ನನಗೆ ಹೇಳ್ಕೊಟ್ಟಿದ್ದು ರೊಟ್ಟಿ ಮಾಡೋದು ಹೇಗೆ ಅಂತ. ಸೊ ಹಂಗಾಗಿ ಇವಾಗ ತುಂಬಾ ಫಾಸ್ಟ್ ಆಗಿದ್ದೀನಿ, ರೊಟ್ಟಿ ಬೇಗನೆ ಮಾಡ್ಕೊಳ್ತೀನಿ. ಸೊ ಇವಾಗ ರೊಟ್ಟಿಗೆ ಪಲ್ಯ ಹಾಕ್ಕೊಂಡು ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಮಗೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ರೊಟ್ಟಿ ಪಲ್ಯ 2 ಕೂಡ ರೆಡಿ ಆಯಿತು. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.